ಸೋಷಿಯಲ್ ಮೀಡಿಯಾದಲ್ಲಿ ಮಕ್ಕಳ ಹೆಸರಲ್ಲಿ ಅಕೌಂಟ್ ಮಾಡಿರ್ತಾರೆ. ಇಟ್ ಈಸ್ ನಾಟ್ ದೇರ್ ಫೋಟೋ, ಇಟ್ ಈಸ್ ಸಮಥಿಂಗ್ ಎಲ್ಸ್. ಇನ್ಸ್ಟಾಗ್ರಾಮ್ನಿಂದ ಶಿಫ್ಟ್ ಆಗಿ ಸ್ನ್ಯಾಪ್ಚಾಟಿಗೆ ಹೋಯಿತು. ಈ ರೀತಿ ಬದಲಾವಣೆ ಮಾಡಿ ವಾಟ್ಸಪ್ ನಂಬರ್ ತೊಗೊಂಡು, ಟೆಲಿಗ್ರಾಮ್ ತೊಗೊಂಡು ಮಕ್ಕಳನ್ನು ಹೊರಗೆ ಕರೆದ ನಂತರ ಪೇರೆಂಟ್ಸ್ಗೆ ಯಾವುದೂ ಅರಿವುದಿಲ್ಲ. ವೆರಿ ಲಾಸ್ಟ್ ಮೂಮೆಂಟ್, ಅದು ಕೂಡ ಮಗು ಹೊರಗೆ ಹೋಗಿ ಸಮಸ್ಯೆ ಆದಾಗ ಕೆಲವು ಜಾಗಗಳಲ್ಲಿ ಶಿಕ್ಷೆ ಆಗದೆ ಅಥವಾ ತಪ್ಪು ಅಂತ ಅವರಿಗೆ ಅನ್ನಿಸದೆ ನಮಸ್ಕಾರ. ಶಾಕ್ ಪೋಷಕರೇ ಹುಷಾರ್ ಅನ್ನೋ ಸೀರೀಸ್ನ ಇನ್ನೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಶ್ರೀ ಗಣೇಶ್ ಕುಡುವ ಅವರಿದ್ದಾರೆ. ಅವರು ಕಳೆದಷ್ಟು ಸಂಚಿಕೆಗಳಲ್ಲಿ ಹೇಗೆ ಯುವ ಮನಸ್ಸುಗಳನ್ನು ಕದಡೋದಕ್ಕೆ ಈ ಆ್ಯಪ್ಗಳು, ಅದರಲ್ಲಿರುವಂತಹ ಪ್ರೈವಸಿ ಫೀಚರ್ಗಳು ತುಂಬಾ ದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದರು. ಇವತ್ತಿನ ಸಂಚಿಕೆಯನ್ನು ಶುರು ಮಾಡ್ತಾ ಅವರನ್ನು ಮುಖ್ಯವಾಗಿ ಕೇಳಬೇಕಾಗಿರೋದೇನು ಅಂತಂದರೆ, ಪ್ರೆಡೆಟರ್ಸ್ ಹೊಂಚು ಹಾಕ್ಕೊಂಡು ಈ ಥರದ ಅವಕಾಶಕ್ಕಾಗಿ ಕಾಯ್ತಾ ಇರುವಂಥ ಅದೆಷ್ಟೋ ಅಡಲ್ಟ್ಸ್ ಇರ್ತಾರೆ. ಅವರು ಪುಟ್ಟ ಮಕ್ಕಳ ಹೆಸರಿನಲ್ಲಿ ಅಥವಾ ಅವರ ಚಿತ್ರಗಳನ್ನು ಹಾಕಿ ಈ ಥರದವರನ್ನು ಹೊಂಚು ಹಾಕುವಂತಹ ಕೆಲಸ ಮಾಡ್ತಾ ಇರ್ತಾರೆ. ಅವರ ಮೆಥಡ್ ಏನು, ಅವರು ಹೇಗೆ ಹೊಂಚು ಹಾಕ್ತಾರೆ, ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನು ಅವ್ರ ಹತ್ರ ಕೇಳೋಣ. ನಮಸ್ಕಾರ. ನಮಸ್ತೆ. ಸೊ ಈ ಪ್ರೆಡೆಟರ್ಸ್ನ ಮೋಡಸ್ ಆಪರೆಂಡಿ ಏನು? ಈ ಪ್ರೆಡೇಟರ್ಸ್ ಎನ್ನುವರು ಯಾರು ಮಕ್ಕಳ ಒಟ್ಟಿಗೆ ಆಡುವವರು, ಮಕ್ಕಳಂತಲೇ ಮಕ್ಕಳು ಭಾವಿಸಿರ್ತಾರೆ. ಆ್ಯಕ್ಚುಲಿ ದೇ ಆರ್ ಆಲ್ ಏಜ್ 30, 40, 50, 60. ಫಸ್ಟ್. ಸೆಕೆಂಡ್ ಈಸ್ ಪ್ರಿಡೇಟರ್ಸ್ ಆಪರೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಗೇಮಿಂಗ್ ಆ್ಯಪ್ಗಳಲ್ಲಿ ಮಕ್ಕಳ ಹೆಸರಲ್ಲಿ ಅಕೌಂಟ್ ಮಾಡಿರ್ತಾರೆ, ಅಥವಾ ಒಂದು ಬೇರೆ ಒಂದು ಲುಕ್ ಇರುವ ವ್ಯಕ್ತಿಗಳು. ಫಾರ್ ಎಕ್ಸಾಂಪಲ್, ದೇ ವಿಲ್ ಪುಟ್ ಕಟ್ಸ್ ಇರುವ ಒಬ್ಬ ವ್ಯಕ್ತಿಯ ಫೋಟೋ. ಇಟ್ ಈಸ್ ನಾಟ್ ದೇರ್ ಫೋಟೋ, ಇಟ್ ಈಸ್ ಸಮಥಿಂಗ್ ಎಲ್ಸ್. ಹೇಗೆ ಫ್ರೆಂಡ್ಶಿಪ್ ಬೆಳೆಸ್ತಾರೆ? ಫಸ್ಟ್ ಇಟ್ ವಿಲ್ ಬಿ ಲೈಕ್ ಒಂದು ಫಾರ್ ಎಕ್ಸಾಂಪಲ್ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಡ್ ಮಾಡಿದರು. ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಡ್ ಮಾಡಿ ಹಾಯ್, ಹೌ ಆರ್ ಯು, ವೇರ್ ಆರ್ ಯು ಫ್ರಮ್, ಇದೆಲ್ಲ ಮಾಡಿ ಮಕ್ಕಳು ಹೇಳ್ತಾರೆ. ಹೆಚ್ಚಿನ ಮಕ್ಕಳು ಮಾತಾಡ್ತಾರೆ, ಹೇಳ್ತಾರೆ. ಮತ್ತೆ ಹೇಳ್ತಾರೆ, ಕ್ಯಾನ್ ಯು ಗಿವ್ ಮಿ ಯೋರ್ ಸ್ನ್ಯಾಪ್ಚಾಟ್ ಐ ಡಿ. ಟಾಕ್ ಇನ್ಸ್ಟಾಗ್ರಾಮ್ನಿಂದ ಶಿಫ್ಟ್ ಆಗಿ ಸ್ನ್ಯಾಪ್ಚಾಟಿಗೆ ಹೋಯಿತು. ಓಕೆ, ಅಂದರೆ ಮೊದಲು ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದು ಅಥವಾ ಅಟ್ಯಾಕ್ ಮಾಡೋದು ಹೌದು, ಒಂದು ಆ್ಯಪಲ್ಲಿ ಶುರು ಮಾಡ್ತಾರೆ. ಅಲ್ಲಿಂದ ದ ಟಾಕ್ ವಿಲ್ ಬಿ ಶಿಫ್ಟೆಡ್ ಟು ಸಮ್ವೇರ್ ಎಲ್ಸ್. ಉದಾಹರಣೆಗೆ, ಈಗ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೇವೆ, 4 ಜನ ನೋಡ್ತಾ ಇದ್ದಾರೆ ಅಂತ ಅದು ಕಡೆ ಬೇರೆ ಕಡೆ ಮಾತಾಡ್ತೇವೆ. ಇದು ಮೊದಲಿನ ಕಾಲದಲ್ಲಿ ಸಹ ಇದ್ದದ್ದೇ, ಬಟ್ ಇಟ್ ವಾಸ್ ಅ ಡಿಫ್ರೆಂಟ್ ಟೆಕ್ನಿಕ್. ಆಗ ಇವತ್ತು ಮಣ್ಣಗುಡ್ಡೆಯಲ್ಲಿ ಮಾತಾಡಿದರೆ ನಾಳೆ ಗಾಂಧಿನಗರಲ್ಲಿ ಮಾತಾಡುವ, ನಾಡ್ದು ಹಂಪನಕಟ್ಟೆಯಲ್ಲಿ ಮಾತಾಡುವ. ಆಗ ಜನರಿಗೆ ಟ್ರ್ಯಾಕ್ ಸಿಗಬಾರ್ದು ನಮ್ಮದು. ಸೊ ವಾಟ್ ಅ ಪ್ರಿಡೇಟರ್ ಡಸ್ ಇಸ್, ಫ್ರಾಮ್ ಇನ್ಸ್ಟಾಗ್ರಾಮ್ ಇಲ್ ಟೆಲ್ ಗಿವ್ ಮಿ ಯೋರ್ ಸ್ನ್ಯಾಪ್ಚಾಟ್ ಐ ಡಿ, ಐ ವಿಲ್ ಕಾಲ್. ಸ್ನ್ಯಾಪ್ಚಾಟಲ್ಲಿ ಮಾಡ್ತಾರೆ. 10 ದಿನ ಆದ ನಂತರ ಸ್ನ್ಯಾಪ್ಚಾಟಲ್ಲಿ ಒಂದು ಪ್ರಾಬ್ಲಮ್ ಏನುಂಟಂದರೆ, ಸ್ನ್ಯಾಪ್ಚಾಟ್ ಶೋಸ್ ಯುವರ್ ಲೊಕೇಶನ್. ಈವನ್ ಇನ್ಸ್ಟಾಗ್ರಾಮ್ ಇಸ್ ಶೋಯಿಂಗ್ ಲೊಕೇಶನ್. ನಾವು ನಿಮಗೆ ಇವರು ಮಕ್ಕಳು ಹೇಳೋದಿಲ್ಲ, ಟರ್ನ್ ಆಫ್ ಮಾಡಬಹುದು, ಮಾಡದೇ ಇರಬಹುದು. ಕೆಲವರು ಮಾಡಿಲ್ಲ, ಕೆಲವರು ಮಾಡ್ತಾರೆ. ಮಾಡಿಲ್ಲ ಆದರೆ ನಿಮ್ಮ ಲೊಕೇಶನ್ ಅವನಿಗೆ ಡೈರೆಕ್ಟ್ ಸಿಗ್ತದೆ. ಅವರಿಗೆ ಮಾಡಬಾರದು ಅನ್ನೋ ಜ್ಞಾನ ಇದೆಯೋ ಎಲ್ಲೋ ಅದು ಗೊತ್ತಿಲ್ಲ. ಹದಿಹರೆಯದವರಲ್ಲಿ ಮೇಜರ್ ಇಶ್ಯೂ ಏನಂದರೆ, ಇನ್ಸ್ಟಾಗ್ರಾಮ್ ಬೇಕು ಎಲ್ರಿಗೂ, ಅದು ಫೀಚರ್ಸ್ ಹೆಚ್ಚಿನವ್ರಿಗೆ ಗೊತ್ತಿಲ್ಲ. ಫೀಚರ್ಸ್ ಗೊತ್ತಿದ್ದವರು ಇನ್ನೊಂದು ರೀತಿಯ ಸಮಸ್ಯೆ. ಅವರು ಫೀಚರ್ಸ್ ಎಲ್ಲ ಕಲ್ತದ್ದು ಯಾಕಂದರೆ ಬೇರೆಯವ್ರ ಹತ್ರ ಹೈಡ್ ಮಾಡಲಿಕ್ಕೆ, ಬಿಕಾಸ್ ಆಫ್ ದ ಪ್ರೈವೇಸಿ ಥಿಂಗ್ಸ್. ಇದು ಡಬಲ್ ಎಡ್ಜ್ ಸೋರ್ಡ್. ಹೀಗೆ ಸ್ನ್ಯಾಪ್ಚಾಟಿಗೆ ಹೋದರು. ಸ್ನ್ಯಾಪ್ಚಾಟಲ್ಲಿ 10 ದಿನ ಇದು ಮಾಡಿದ್ರು. ಕೆಲವು ಎಕ್ಸ್ಟ್ರಾ ಡಿಟೇಲ್ಸ್ ತೊಗೊಂಡ್ರು, ಆ ಸ್ಟೂಡೆಂಟಿದು ಅಥವಾ ವ್ಯಕ್ತಿದು. ಅಲ್ಲಿಂದ ಐ ಹ್ಯಾವ್ ಅ ಡಿಸ್ಕಾರ್ಡ್ ಸರ್ವರ್, ಲೆಟ್ ಅಸ್ ಟಾಕ್ ಆನ್ ಡಿಸ್ಕಾರ್ಡ್, ವಿ ಹ್ಯಾವ್ ಲೈಕ್ ಮೈಂಡೆಡ್ ಪೀಪಲ್ ದೇರ್. ಅಲ್ಲಿ ಒಂದು ಡಿಸ್ಕಾರ್ಡ್ ಆಗುವಾಗ ಒಂದು ಗ್ರೂಪ್ ಚಾಟ್ ಆಯ್ತದು. ಆ ಗ್ರೂಪ್ ಚಾಟಲ್ಲಿ 10 ಜನ ಸೇರಿದರು. ಎವ್ರಿಬಡಿ ಈಸ್ ಗೆಟಿಂಗ್ ಎವ್ರಿ ಡಿಟೇಲ್ ಆಫ್ ದಿಸ್ ಪರ್ಸನ್. ಫ್ರಮ್ ಡಿಸ್ಕಾರ್ಡ್ ಲೆಟ್ ಅಸ್ ಕಮ್ ಟು ಥ್ರೆಡ್ಸ್ ಅಂತ ಹೇಳಿದರು. ಈ ರೀತಿ ಬದಲಾವಣೆ ಮಾಡಿ ವಾಟ್ಸಪ್ ನಂಬರ್ ತೊಗೊಂಡ್ರು, ಟೆಲಿಗ್ರಾಮ್ ತೊಗೊಂಡ್ರು. ಟೆಲಿಗ್ರಾಮ್ ಹ್ಯಾಸ್ ಅ ಇಂಟ್ರೆಸ್ಟಿಂಗ್ ಇಶ್ಯೂ ದ್ಯಾಟ್ ಯು ಡೋಂಟ್ ನೀಡ್ ಟು ಗಿವ್ ಎನಿ ಒನ್ ಯೋರ್ ಫೋನ್ ನಂಬರ್. ಮಕ್ಕಳು ಮಾತ್ರ ಅಲ್ಲ, ಈವನ್ ಬೋಗಸ್ ಆ್ಯಪ್ಸ್ ಎಲ್ಲ ಇದರಲ್ಲಿ ಡೌನ್ಲೋಡ್ ಆಗುವಂಥದ್ದು. ಮತ್ತು ಈ XXX ಮೂವೀಸ್ ಆರ್ ಪೋರ್ನ್ ಮೂವೀಸ್ ಮಾತ್ರ ಅಲ್ಲ, ಡ್ರಗ್ಸ್ ಮತ್ತು ಇದನ್ನು ಕೂಡ ಸೇಲ್ ಮಾಡಲಿಕ್ಕೆ ಟೆಲಿಗ್ರಾಮನ್ನು ಉಪಯೋಗ ಮಾಡ್ತಾರೆ. ಅದರಲ್ಲಿ ನೀವು ಫೋನ್ ನಂಬರ್ ಕೊಡುವ ಅಗತ್ಯ ಇಲ್ಲ. ಉದಾಹರಣೆಗೆ, ಈಗ ನನ್ನ ಹೆಸರು ಗಣೇಶ್ ಕುಡುವ. ನಾನು ಒಂದು ಅಕೌಂಟ್ ಮಾಡಿ
ಬಡಕಿಲಾ ಪ್ರದೀಪ್ ಅಂತ ಕೊಟ್ಟರೆ ನಾಳೆ ಬಡಕಿಲಾ ಪ್ರದೀಪ್ ಅಂತ ಅವರು ಟೆಲಿಗ್ರಾಮಲ್ಲಿ ಟೈಪ್ ಮಾಡಿದ್ರೆ ನನಗೆ ಮೆಸೇಜ್ ಬರ್ತದೆ, ನಿಮಗೆ ಬರೋದಿಲ್ಲ. ಹೀಗಿರುವಾಗ ಮಕ್ಕಳು ಏನೋ ಒಂದು ಹೆಸರು ಹಾಕಿ ಅಕೌಂಟ್ ಮಾಡಿಟ್ಟು ಅದರ ನಂತರ ಏನು ಮಾಡ್ತಾರೆ ಅಂದರೆ ಮಕ್ಕಳು ಅದರಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದ ಹೊರಗೆ ಕರೀತಾರೆ ಮಕ್ಕಳನ್ನು ಹೊರಗೆ ಕರೆದು ಏನು ಮಾಡ್ತಾರೆ ಅಂದರೆ ಹೊರಗೆ ಕರೆದ ನಂತರ ಇಟ್ ವಿಲ್ ಬಿ ಗೋಯಿಂಗ್ ಟು ಸೆಕ್ಸ್ಟಾರ್ಷನ್. ದಿಸ್ ಈಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಫೈನಲ್ ಡೆಸ್ಟಿನಿ ಏನು ಅಂದರೆ ಅವ್ರನ್ನ ಪರ್ಸನಲಿ ಮೀಟ್ ಆಗೋದು. ಹೌದು, ಪರ್ಸನಲಿ ಮೀಟ್ ಆಗೋದು. ದಟ್ ವಿಲ್ ಬಿ ಸೆಕ್ಸ್ಟಾರ್ಷನ್, ಗೆಟಿಂಗ್ ದೇರ್ ಫೋಟೋಸ್, ಯೂಸಿಂಗ್ ದೆಮ್ ಇನ್ ರಿಯಲ್ ಲೈಫ್ ಫ್ರಮ್ ವರ್ಚುವಲ್ ವರ್ಲ್ಡ್. ದಿಸ್ ಈಸ್ ದ modus operandi ಆಫ್ ಪ್ರಿಡೇಟರ್ಸ್. ಬಟ್ ಒಮ್ಮೆ ಮೀಟ್ ಆದಮೇಲೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ನಾವು ಹಿಂದೆ ಮಾತಾಡಿದ್ವಿ. ಅವರು ರಿಯಲ್ಲೂ ಇರಬಹುದು ಅಥವಾ ಅವರು ಫೇಕು ಇರಬಹುದು. ಆಮೇಲೆ ಅವ್ರ ಜೊತೆ ಏನು ಮಾಡ್ತಾರೆ ಅನ್ನೋದಕ್ಕೆ ನಿಯಂತ್ರಣ ಇರಲ್ಲ. ಫಸ್ಟ್ ಆಫ್ ಆಲ್ ಅವರು ಪೇರೆಂಟ್ಸ್ನ ಅರಿವಿಲ್ಲದೇ ಮೀಟ್ ಆಗಿರ್ತಾರೆ. ಎಲ್ಲ ಕಡೆ ಪೇರೆಂಟ್ಸಿಗೆ ಯಾವುದೂ ಅರಿವಿರಲ್ಲ. ವೆರಿ ಲಾಸ್ಟ್ ಮೂಮೆಂಟ್, ಅದು ಕೂಡ ಮಗು ಹೊರಗೆ ಹೋಗಿ ಸಮಸ್ಯೆ ಆದಾಗ. ಫಾರಿನ್ನಲ್ಲಿ ಎಷ್ಟೋ ಕಡೆ ಮರ್ಡರ್ ಆಗಿಬಿಟ್ಟಿತ್ತು. ಭಾರತದಲ್ಲಿ ಓಡಿ ಹೋಗಿ 10 ದಿನ ನಂತರ ಹಿಂದೆ ಬರುವ ಕೇಸಸ್ ಹೆಚ್ಚು. ನೀವು ಹಿಂದೆ ಒಂದು ಹೇಳಿದ್ರಿ. ಆ ರೀತಿಯ ಒಂದು ವಾರ ನಂತರ ಬರ್ತಾರೆ, ಎಲ್ಲಿ ಹೋಗಿದ್ದೆ ನಾನು, ಹೀಗೆ ಎಣಿಸಿದೆ ಅಂತ. ಇಟ್ ವಿಲ್ ಬಿ ಟೂ ಲೇಟ್. ಈ ರೀತಿಯ ಪ್ರಿಡೇಟರ್ಸ್ ಏನಂದರೆ ಸಿಕ್ಕಿ ಬೀಳದಾಗೆ 10 ದಿನ ಬೇರೆ 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 ಆ್ಯಪಿಗೆ ಹೋಗ್ತಾರೆ. ಮಾತ್ರ ಅಲ್ಲ, ಲಿಂಕ್ ಟ್ರೀ ಅಂತ ಒಂದು ಆ್ಯಪ್ ಉಂಟು. ಆ ಲಿಂಕ್ ಟ್ರೀ ಏನು ಮಾಡ್ತಾ ಉಂಟಂದರೆ, ನಾನೊಂದು ವ್ಯಕ್ತಿಯ ಅಕೌಂಟ್ ನೋಡಿದ್ದೆ. ಮಂಗಳೂರಿದೆ ಒಂದು ಹುಡುಗಿಗೆ ಮೆಸೇಜ್ ಮಾಡ್ತಿತ್ತು. ಆ ಲಿಂಕ್ ಟ್ರೀಯಲ್ಲಿ 5 ಉಂಟು. ಒಂದು ಸ್ನ್ಯಾಪ್ಚಾಟ್ ಉಂಟು, ಟ್ವಿಟ್ಟರ್ ಉಂಟು, ಎಲ್ಲ ಬೇರೆ ಬೇರೆ. ಅವನು ಬೇರೆ ಬೇರೆ ಇದರಲ್ಲಿ ಆ ಮಗುವನ್ನು ಆ್ಯಡ್ ಮಾಡಿ ಅವಳು ಎಲ್ಲದಕ್ಕೂ ಮೆಸೇಜ್ ಮಾಡ್ತಿದ್ದೆ. ಉದಾಹರಣೆಗೆ ನಾನು ನೋಡಿ ಇನ್ಸ್ಟಾಗ್ರಾಮ್ ನಿಲ್ಲಿಸಿದೆ ಅಥವಾ ತಂದೆ ತಾಯಿ ನಿಲ್ಲಿಸಿದ್ರು, ಅವನ ನೆಕ್ಸ್ಟ್ ಮೆಸೇಜ್ ಟೆಲಿಗ್ರಾಮಿಗೆ ಹೋಗ್ತದೆ. ಟೆಲಿಗ್ರಾಮ್ ಆಯಿತು, ಅದು ಸಿಕ್ಕಿಬಿದ್ಲು, ಟ್ವಿಟ್ಟರಿಗೆ ಹೋಗ್ತಾ ಉಂಟು. ಟ್ವಿಟ್ಟರಿಂದ ಚೇಂಜ್ ಆಯಿತು, ಥ್ರೆಡ್ಸಿಗೆ ಬಂತು. ಹೀಗೆ ಆಗುವಾಗ ಇವತ್ತು there is a challenge in front of parents and the government also to stop all these things. It is a very tough challenge. ಈಗ ನೀವು ಆಗ ಹೇಳಿದಾಗೆ ಏನು ಮಾಡ್ಬೋದು ಅಂತೇಳಿ, ಇದು ಎಲ್ಲದನ್ನು ಫಸ್ಟ್ ಗವರ್ಮೆಂಟ್ ಇದನ್ನು ನಿಯಂತ್ರಣದಲ್ಲಂದರೆ ಆ ಚಾನ್ಸೇ ಕೊಡದೆ ಆಗಾಯಿತು. ಹೇಗೆ ನಿಯಂತ್ರಣ ಮಾಡೋದು? ಆ್ಯಕ್ಚುಲಿ ವಿ ಹ್ಯಾವ್ ಟು ಟೇಕ್ ಅ ವೆರಿ ಸ್ಟ್ರಾಂಗ್ ಡಿಸಿಷನ್. ದ ಗವರ್ಮೆಂಟ್ ಹ್ಯಾಸ್ ಟು ಮೇಕ್ ಇಟ್ 18 or 21. 18 ತನಕ ಮಕ್ಕಳಿಗೆ ಇದರ ಎಕ್ಸ್ಪೋಜರೇ ಇರಬಾರ್ದು. ಅದರ್ವೈಸ್ ಒನ್ ಆರ್ ದ ಅದರ್ ಡೇ ವೆನ್ ಯು ಆರ್ ಗಿವಿಂಗ್ ಸಮಥಿಂಗ್ ನ್ಯೂ, ಇಟ್ ವಿಲ್ ಬಿ ಅಟ್ರಾಕ್ಷನ್. ನಿಯಂತ್ರಣ ಬೇಕು, ಓಕೆ. ಇನ್ನೊಂದು ನಿಯಂತ್ರಣ ಬಿಟ್ಟು ಈಗ ಅದು ಒಂದು ಹೈಪೋಥೆಟಿಕಲಿ ನಿಯಂತ್ರಣ ಮಾಡಿದ್ರು ಅಂತಂದ್ರೂ ಕೂಡ ನಿಯಂತ್ರಣ ಬಿಟ್ಟು ಹೋದವರಿಗೆ ಏನು ಮಾಡ್ತೀರಾ? ಶಿಕ್ಷೆ ಕೊಡ್ತೀರಾ? ಶಿಕ್ಷೆ ಕೊಡೋಕ್ಕೆ ಅವರ ಅಂಡರ್ ಏಜು ಅಥವಾ ಅವ್ರನ್ನ ಹೇಗೆ ಬೇರೆ ರೀತಿ ಕಂಟ್ರೋಲ್ ಇಟ್ಕೊಂಡಿದ್ದೀರಾ? ಬೇರೆ ಕಂಟ್ರೋಲ್ ಮಾಡಿದರೂ ಕೂಡ ಕೆಲವು ಜಾಗಗಳಲ್ಲಿ ಶಿಕ್ಷೆ ಆಗದೆ ಅಥವಾ ತಪ್ಪು ಅಂತ ಅವರಿಗೆ ಅನ್ನಿಸದೆ ಇದು ಸರಿಯಾಗೋದು ಕಷ್ಟ. ಒಂದು. ಎರಡನೇದೇನು ನಾನು ನೋಡ್ತಾ ಇದ್ದೇನೆ ಅಂದರೆ, ಇದೇ ತಪ್ಪನ್ನು ಹುಡುಗ ಮಾಡಿದರೆ ಅವನಿಗೆ 18 ಆಗಲಿ, 14 ಆಗಲಿ, 13 ಆಗಲಿ, ಈಗ ಮೊನ್ನೆ ಆದದ್ದು, ಹಿ ಈಸ್ ಟ್ರೀಟೆಡ್ ಇಸ್ ದ ಅಡಲ್ಟ್ ಆ್ಯಂಡ್ ಟ್ರೈಡ್. ವೈ ನಾಟ್ ಗರ್ಲ್ಸ್? ವೆನ್ ದೇ ಆರ್ ಆಸ್ಕಿಂಗ್ ಫಾರ್ ಈಕ್ವಾಲಿಟಿ, ಗರ್ಲ್ಸ್ ಶುಡ್ ಆಲ್ಸೋ ಬಿ ಟ್ರೈಡ್. ಮಾತ್ರ ಅಲ್ಲ, ದೇ ಶುಡ್ ಹ್ಯಾವ್ ಅಂದರೆ ಅವರಿಗೆ ಶಿಕ್ಷೆ ಅಂದರೆ ನಾನು ಜೈಲು ಸರಿಯಾದಂಥ ದಾರಿ ತೋರಿಸಬೇಕು. ಮಾತ್ರ ಅಲ್ಲ, ದೇ ಶುಡ್ ಬಿ ಕೆಪ್ಟ್ ನಾಟ್ ಓನ್ಲಿ ಕೌನ್ಸಲ್ಡ್ ಬಟ್ ಕೆಪ್ಟ್ ಐಸೋಲೇಟೆಡ್ ಆಲ್ಸೋ ವಿತ್ ಚೆಕ್ಸ್. ಓಕೆ. ಆದರೆ ಮೊದಲಿನ ಕಾಲದಲ್ಲಿ ಸುಲಭದಲ್ಲಿ ಮಾಡ್ತಿದ್ರು. ಏನೋ ಒಂದು ಸಮಸ್ಯೆ ಆಯಿತು, ಒಂದು ಲವ್ ಆಯಿತು, ಇದೆಲ್ಲ ಆದಾಗ ಏನು ಮಾಡ್ತಿದ್ರು ಹಿರಿಯರು? ಇಲ್ಲಿಂದ ಬೇರೆ ಊರಿಗೆ ಅಕ್ಕನ ಮನೆಯಲ್ಲಿ ಹೋಗಿ ಸೇರಿಸ್ತಿದ್ರು. ಮತ್ತೆ ನಿಮಗೆ ಕಾಂಟ್ಯಾಕ್ಟೇ ಇಲ್ಲ, 1 ವರ್ಷ ಆಗುವಾಗ ಅವಳು ಮರ್ತು ಬಿಟ್ಟಿರ್ತಾಳೆ. ಟೈಮ್ ಈಸ್ ದ ಹೀಲರ್. ಹಾಗಿದ್ರೆ ಈಗ ಬಂದಿರುವಂಥ ಮೊಬೈಲ್ ಇರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಇರ್ಬೋದು, ಹಾಗಿದ್ರೆ ಒಳ್ಳೇದಲ್ಲ ಅಂತ ಹೇಳ್ತಿದ್ದೀರಾ? ಒಳ್ಳೆಯದು ಉಂಟು, ಆದರೆ ನೆಗೆಟಿವ್ ಹೆಚ್ಚುಂಟು. ಎಲ್ಲ ಈ ಐಸ್ಬರ್ಗ್ನ ಹಾಗೆ ನೀವು ಹೇಳಿದ ಹಾಗೆ ಮೇಲೆ ಇಷ್ಟು ಕಾಣ್ತದೆ ಒಳ್ಳೆಯದದ್ದು, ಅಡಿಯಲ್ಲಿರೋದು ನೀವು ನೋಡೇ ಇಲ್ಲ. ಅದನ್ನು ನೋಡಲಿಕ್ಕೆ ತುಂಬ ಕಷ್ಟ ಉಂಟು. ನನಗೇ ಈ ಟ್ರ್ಯಾಕ್ ಸಿಕ್ಕಿದ್ದು ತುಂಬ ಒಂದು ಆಶ್ಚರ್ಯಕರ ಸಂಗತಿ. ನಾನು ಇನ್ಸ್ಟಾಗ್ರಾಮ್ ಮತ್ತು ಇದರ ಮೇಲೆ ಕೇಸ್ ಮಾಡಲಿಕ್ಕೋಸ್ಕರ ಪ್ರಯತ್ನ ಮಾಡುವಾಗ ನಾನು ಏನು ಮಾಡಿದ್ದೇನೆ ಅಂತ ಹೇಳಿದರೆ, ಸ್ಲೋಲಿ ಐ ಮೇಡ್ 4 ಟೆಸ್ಟ್ ಅಕೌಂಟ್ಸ್. 2 in the name of underage girls, 2 in the name of Korean boys. ಆಶ್ಚರ್ಯಕರ ಸಂಗತಿ ಏನಂದರೆ, ಕೊರಿಯನ್ ಬಾಯ್ಸಿದ ಅಕೌಂಟ್ ಮಾಡಿದಾಗ ಒಂದೇ ಒಂದು ಫೇಸ್ ಇಲ್ಲ ಅದರಲ್ಲಿ.
ನಾನು ಫೇಸ್ ಹಾಕಲಿಲ್ಲ, ಖಾಲಿ ಒಂದು ಕಟ್ಸ್ ಇಂಟ್ರೆಸ್ಟಿಂದ ಇದ್ದ ಫೋಟೋಸ್ ಹಾಕಿ ಮಾಡಿದ್ದು. ಇಂಟ್ರೆಸ್ಟಿಂಗ್ಲಿ ಆ ಅಕೌಂಟಿಗೆ ನನ್ನದೇ ಕಸಿನ್ ನನ್ನನ್ನು ಆ್ಯಡ್ ಮಾಡಿ ಯು ಆರ್ ಸೆಕ್ಸಿ ಆ್ಯಂಡ್ ಯು ಆರ್ ಹಾಟ್ ಅಂತ ಹಾಕಿದ್ದಾಳೆ. ಅವಳಿಗದು ನಾನಂತ ಗೊತ್ತಿಲ್ಲ, 8ನೇ ಕ್ಲಾಸ್ ಅವಳು. ಈ ರೀತಿಯ ಸಮಸ್ಯೆ ಆಗುವಾಗ ಎಲ್ಲಿ ಹೋಗ್ತಾ ನಿಮ್ಮ ರಿಯಾಕ್ಷನ್? ನಾನು ಏನು ಇದು ಮಾಡಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ ಅದನ್ನು. ಅಲ್ಲ, ವಾಟ್ ವಾಸ್ ಯುವರ್ ಫಸ್ಟ್ ರಿಯಾಕ್ಷನ್? ಮೈ ರಿಯಾಕ್ಷನ್ ವಾಸ್, ಸಿ, ಬಿಕಾಸ್ ಐ ಹ್ಯಾಡ್ ಸೀನ್ ದೀಸ್ ಕೇಸಸ್, ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ಫ್ರಮ್ ಎನಿಬಡಿ, ಫ್ರಮ್ ಎನಿಬಡಿ, ನಿಮ್ಮದೇ ಫ್ಯಾಮಿಲಿಯವರು ಇರಲೂಬಹುದು ಅನ್ನೋದು. ನನ್ನ ಫ್ಯಾಮಿಲಿಯ ಹುಡುಗಿ ಮಾಡಿದಾಗ ನನಗೆ ಆಶ್ಚರ್ಯ, ಯಾಕಂದರೆ ಇನ್ ರಿಯಲ್ ಲೈಫ್ ಶಿ ನೆವರ್ ಟಾಕ್ಸ್ ಟು ಎನಿ ಒನ್. ಈಗ ನಾನು ಹೋದಾಗ ನಂತರ ಮಾತಾಡಿಲ್ಲ, ಅವಳ ಏಜಿನ ಮಕ್ಕಳಿದ್ರು ಅವಳು ಮಾತಾಡೋದಿಲ್ಲ. ವೈ ದಿಸ್ ಈಸ್ ಹ್ಯಾಪನಿಂಗ್? ಫ್ರೀಡಮ್, ಅನ್ರಿಸ್ಟ್ರಿಕ್ಟೆಡ್ ಆಕ್ಸೆಸ್, ಒನ್. ಸೆಕೆಂಡ್ ಈಸ್ ಅನ್ರಿಸ್ಟ್ರಿಕ್ಟೆಡ್ ಪ್ರೈವೇಸಿ. ಈಗ ಪ್ರೈವೇಸಿ ಇಲ್ಲ, ಇದು ಎದುರಲ್ಲಿ ಅವಳು ಹೇಳ್ತಿಲ್ಲ, ಇದು ಹೇಳೋದೇ ಕಾಣ್ತಾ ಇಲ್ಲ ನನಗೆ. ಇದೇ ರೀತಿ ಹುಡುಗಿಯರ ಹೆಸರಲ್ಲಿ ಮಾಡಿದ ಟೆಸ್ಟ್ ಅಕೌಂಟಲ್ಲಿ ಶಾಕಿಂಗ್ಲಿ 2000 ಪೀಪಲ್ ಹ್ಯಾವ್ ಸೆಂಟ್ ದೇರ್ ನ್ಯೂಡ್ ಪಿಕ್ಚರ್ಸ್, ದೇಯರ್ ಓನ್ ನ್ಯೂಡ್ ಪಿಕ್ಚರ್ಸ್. ಯಾವ ರೆಸ್ಟ್ರಿಕ್ಷನೂ ಇಲ್ಲ, ನೋ ರಿಸ್ಟ್ರಿಕ್ಷನ್. ಆ್ಯಂಡ್ ಇಂಟ್ರೆಸ್ಟಿಂಗ್ಲಿ ಇನ್ ದ್ಯಾಟ್ ಅಕೌಂಟ್ I came to know there are so many predators and they play so many games. Some people started messaging directly and told, did you like my nude image? Idu aitu. Adara nantara there were hundreds of porn clips cut of 30 seconds and 1 minute sent in direct message option in Instagram. Why Instagram nalli ನೀವು ಫೀಡ್ಬ್ಯಾಕ್, ಇಟ್ ಈಸ್ ಕಾಲ್ಡ್ ಅ ಫೀಡ್, ಆ ಫೀಡಲ್ಲಿ ಹಾಕಿದರೆ ಇಮಿಡಿಯೇಟ್ ಬ್ಯಾನ್ ಆಗ್ತದೆ, ಇದು ಇಮಿಡಿಯೇಟ್ ಬಂದಾಗ್ತದೆ. ವೈ ನಾಟ್ ಇನ್ ಡೈರೆಕ್ಟ್ ಮೆಸೇಜ್? ಯಾಕಂದರೆ ಇನ್ಸ್ಟಾಗ್ರಾಮ್ ವಾಂಟ್ಸ್ ಯು ಟು ಬಿ ಇನ್ ದ ಲೂಪ್. ದ್ಯಾಟ್ ಈಸ್ ವೈ ದಟ್ ಡೈರೆಕ್ಟ್ ಆಪ್ಷನ್ ಈಸ್ ಅ ಬಿಗ್ ರಿಸ್ಕ್ ಫಾರ್ ಅಂಡರ್ ಏಜ್ ಪೀಪಲ್, ಮೇ ಬಿ ಬಾಯ್ಸ್, ಮೇ ಬಿ ಗರ್ಲ್ಸ್. That is the issue we are facing actually. So I would tell any app with a direct message access is bad for kids. You allow them. ಈಗ ರೂಮಲ್ಲಿ ಇಲ್ಲಿ ಒಂದು 10 ಮಕ್ಕಳಿದ್ದರೆ ಇಲ್ಲಿ ಒಬ್ಬರು ಹಾಡು ಮಾತಾಡೋದಿಲ್ಲ, ನಾವು ಕೇಳ್ತಾ ಇದ್ದೇವೆ ನೋಡ್ತಾ ಇದ್ದೇವೆ ಹೇಳಿದ್ರೆ, ನಾವು ನೋಡ್ತಾ ಇಲ್ಲ ಕೇಳ್ತಾ ಇಲ್ಲ ಹೇಳಿದ್ರೆ ಇಮಿಡಿಯೇಟ್ ಶುರು ಆಗ್ತದೆ. ಇಟ್ ಈಸ್ ಲೈಕ್ ಅ ಡಿಸಿಪ್ಲಿನ್. ದಟ್ ಡಿಸಿಪ್ಲಿನ್ ಈಸ್ ಬೀಯಿಂಗ್ ಕಟ್ ಆಫ್ ಬೈ ದಿಸ್ ಮೀಡಿಯಾಸ್. ಆ್ಯಂಡ್ ದ ಪ್ರಿಡೇಟರ್ಸ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್. ಸೊ ಪ್ರಿಡೇಟರ್ಸ್ ಒಂದು ಆ್ಯಪಿಂದ ಇನ್ನೊಂದು ಮತ್ತೊಂದು, ಮತ್ತು ಕೊನೆಗೆ ಮೇ ಬಿ ಫಿಸಿಕಲ್ ಮೀಟ್. ಕರೆಕ್ಟ್. ಆ್ಯಂಡ್ ಅದು ಎಲ್ಲಿ ಹೋಗಿ ತಲುಪತ್ತೆ, ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದಿರ್ಬೋದು ಅಥವಾ ಕೊಲೆಯಲ್ಲೇ ಕೊನೆ ಆಗಿರೋದು ಉದಾಹರಣೆ ಕೂಡ ನೀವು ಹೇಳಿದ್ರಿ. ಈ ಆ್ಯಪ್ಗಳ ಚಾಟ್ನಲ್ಲಿ ಏನು ನಡೆಯುತ್ತೆ, ಒಬ್ಬ ಹುಡುಗಿ ಇರ್ಬೋದು, ಹುಡುಗ ಇರ್ಬೋದು, ಅವರ ಏಕಾಂತದಲ್ಲಿ ಮನೆ ಒಳಗಡೆ, ತನ್ನ ಕೋಣೆ ಒಳಗಡೆ ತಲುಪಿದ ಮೇಲೆ, ಮೊಬೈಲ್ ಕೈಗೆ ಬಂದ ಮೇಲೆ, ಈ ಆ್ಯಪ್ ಓಪನ್ ಆದಮೇಲೆ ಏನು ನಡೆಯುತ್ತೆ ಅನ್ನೋದನ್ನು ನಾವು ಊಹಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಗಣೇಶ್ ಕುಡ್ವ ಸರ್ ಅದ್ರ ಬಗ್ಗೆ ಈಗಾಗಲೇ ಹಲವಾರು ಕಡೆ ಮಾತಾಡಿದ್ದಾರೆ. ಅದರಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂಥ ಕಾನ್ವರ್ಸೇಷನ್ ಇದೆ. ಆ ಕಾನ್ವರ್ಸೇಷನನ್ನು ನೀವು ಕೇಳಬೇಕು ಅಂತಂದರೆ ಮುಂದಿನ ಸಂಚಿಕೆ ತನಕ ಕಾಯಬೇಕು, ಅದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇದು ಈ ಹೊತ್ತಿನ ಕೆ ಶಾಕ್. ಪೋಷಕರೇ ಹುಷಾರ್. ಥ್ಯಾಂಕ್ ಯು ಸೋ ಮಚ್.